ಬರದ ಮಧ್ಯೆ ಕಾವೇರಿ ಜಲಾನಯನ ಡ್ಯಾಂಗೆ ಜೀವ ಕಳೆ ತುಂಬಿದೆ. ಕೊಡಗಿನ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಬರದ ಛಾಯೆ ನಡುವೆ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯದಿಂದ 4,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು 8.5 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 8.1 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಾರಂಗಿ ಅಣೆಕಟ್ಟೆಯ ಒಟ್ಟು ಸಾಮರ್ಥ್ಯ 8.5 ಟಿಎಂಸಿ. ಈ ದಿನ ಒಟ್ಟು 8.1 ಟಿಎಂಸಿ ಭರ್ತಿಯಾಗಿದ್ದು 2859 ಅಡಿ ನಮ್ಮದು ಗರಿಷ್ಠ ಮಟ್ಟ ಇದ್ದು 2858 ಅಡಿ ತುಂಬಿದೆ. 1 ಅಡಿ ತುಂಬೋದಕ್ಕೆ ಬಾಕಿ ಇದೆ. ಆದ್ದರಿಂದ ಈಗ ಇನ್ಫ್ಲೋ 4000 ಬತ್ತಿರೋದ್ರಿಂದ ನಾವು ಅಣೆಕಟ್ಟೆಯ ಸುರಕ್ಷತಾ ದೃಷ್ಟಿಯಿಂದ 4000 ಕ್ಯೂಸೆಕ್ಸ್ ನೀರನ್ನು ನಾವು ನದಿ ಮೂಲಕ ಹರಿಸ್ತಾ ಇದ್ದೀವಿ ಸರ್, ಕ್ರೆಸ್ಟ್ ಗೇಲ್ ಮುಖಾಂತರ. ಹಿಂದೆ ಮಳೆ ಪ್ರಮಾಣ ಯಾವ ರೀತಿ ಇರ್ತದೆ ಮತ್ತು ಇನ್ಫ್ಲೋ ಎಷ್ಟೆಷ್ಟು ಇರ್ತದೆ ಅದ್ರ ಮುಖಾಂತರ ನಾವು ನದಿಗೆ ನೀರನ್ನು ಬಿಡ್ತಾ ಇರ್ತೀವಿ. ಮಳೆ ಪ್ರಮಾಣ ಕಡಿಮೆ ಆಗಿದೆ ಸರ್. ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಮಳೆ ಆಗ್ತಿರೋದ್ರಿಂದ ಒಂದು 4000 ಕ್ಯೂಸೆಕ್ಸು ಈಗ ಒಳ ಹರಿವಿದೆ. ಮುಂದಿನ ದಿನ ಮಳೆ ಪ್ರಮಾಣ ಯಾವ ರೀತಿ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಈಗ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮಳೆ ಪ್ರಮಾಣ ಈ ಸಲ ಕಡಿಮೆ ಆಗಿದೆ. ಕಳೆದ ಸಾಲಲ್ಲಿ ಮೇ ತಿಂಗಳಲ್ಲೇ ನಮ್ಮ ಡ್ಯಾಮು ಮೇ ಎಂಡಿಗೆ ತುಂಬಿತ್ತು. ಈ ಸಲ ಜುಲೈ ಎಂಡಾದರೂ ಕೂಡ ಈಗ ಡ್ಯಾಮು ತುಂಬಿದೆ ಇವತ್ತಿಗೆ. ಅದರಿಂದ ನಾವು ಏನು ಈಗ 4000 ಕ್ಯೂಸೆಕ್ಸ್ ಬರ್ತಾಯಿದೆ ಒಳ ಹರಿವು 4000 ಕ್ಯೂಸೆಕ್ನ ಹೊರಹರಿವನ್ನು ಬಿಡ್ತಾ ಇದ್ದೀವಿ ನದಿ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.